ವೆಲ್ಕಮ್ ಬ್ಯಾಕ್ ಟು ಮೈಶಾ ಕಾರ್ನರ್ ಯೂಟ್ಯೂಬ್ ಚಾನೆಲ್. ಇಂದಿನ ಈ ವಿಡಿಯೋದಲ್ಲಿ ಅರಿಶಿನ ಎಲೆದು ಕಾಯಿ ಕಡುಬು ಹೇಗೆ ಮಾಡೋಣ ಅಂತ ನೋಡ್ಕೊಂಡ್ ಬರೋಣ. ಇನ್ನೇನು ನಾಗರ ಪಂಚಮಿ ಬಂದೇ ಬಿಡ್ತು. ನಾಗರ ಪಂಚಮಿ ಸ್ಪೆಷಲ್ ಅರಿಶಿನ ಎಲೆ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 10 ಅರಿಶಿನ ಎಲೆಯನ್ನ ತಗೊಂಡಿದ್ದೀನಿ. 1.5 ಕಪ್ ದೋಸೆ ಅಕ್ಕಿ ಚೆನ್ನಾಗಿ 2.5 ಗಂಟೆ ನೆನೆಸ್ಕೊಂಡು 4 ಸತಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. 1 ಕಪ್ ಬೆಲ್ಲ, ಸ್ವಲ್ಪ ಯಾಲಕ್ಕಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 2 ಕಪ್ ಕಾಯಿ ತುರಿ. ಇದೀವಾಗ ನೆನೆಸಿಟ್ಕೊಂಡಿರೋ ದೋಸೆ ಅಕ್ಕಿನ ಗಟ್ಟಿಯಾಗಿ ರುಬ್ಕೋಬೇಕು. ನೀವು ಬೇಕಿದ್ರೆ ಚೂರು ನೀರು ಹಾಕೋಬಹುದು, ಇಲ್ಲ ಅಂದರೆ ಇದು ಗಟ್ಟಿಯಾಗಿನೇ ರುಬ್ಕೋಬೇಕು. ಇದನ್ನ ನೀವು ಚೆನ್ನಾಗಿ 2.5 ಗಂಟೆ ನೆನೆಸ್ಬೇಕು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. 1 ಚಿಟಿಕೆ ಉಪ್ಪು. ಬೆಲ್ಲ ತಿಂಡಿ ಏನಾದರೂ ಮಾಡಿದ್ರೆ ಉಪ್ಪು ಸ್ವಲ್ಪ ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನ ಇವಾಗ ನಾನು ಗಟ್ಟಿಯಾಗಿ ರುಬ್ಕೋತಾ ಇದ್ದೀನಿ. ಆಮೇಲೆ ಕಾಯಿ ಹಾಕಿರೋ ಪಾತ್ರಕ್ಕೆ ನಾನು 1 ಕಪ್ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನೂ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೀವಾಗ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನ ಒಂದು ಅರಿಶಿಣದ ಎಲೆ ತಗೊಂಡು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿರೋ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ತೆಳ್ಳಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತೆಳ್ಳಗೆ ಸ್ಪ್ರೆಡ್ ಆದ್ರ ಮೇಲೆ ಕಾಯಿ ಮತ್ತೆ ಬೆಲ್ಲದ ಮಿಶ್ರಣವನ್ನು ಹಾಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಹಾಕೋಬೇಕು ಇದನ್ನ, ಅವಾಗ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಕಿದ್ರ ಮೇಲೆ ಇದನ್ನ ಮಡ್ಚ್ಕೋಬೇಕಾದ್ರೆ ನಿಧಾನಕ್ಕೆ ಮಡ್ಚ್ಬೇಕು, ಇಲ್ಲ ಅಂದ್ರೆ ಹಿಟ್ಟು ಆಚೆ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಸ್ಟೀಮರ್ ಒಳಗಡೆ ತೂತಾಗಿರೋ ತಟ್ಟೆನ ಹಾಕಿದ್ದೀನಿ. ಇವಾಗ ಇದ್ರೊಳಗಡೆ ಒಂದೊಂದಾಗಿ ಮಾಡಿಟ್ಕೊಂಡಿರೋ ಅರಿಶಿನ ಎಲೆ ಇದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಳಕ್ಕೆ ಇಡ್ತಾ ಇದ್ದೀನಿ. ಇದನ್ನ ಇವಾಗ 20 ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕು. ಆಗ ಅದು 20 ನಿಮಿಷ ಬೆಂದ್ರ ಮೇಲೆ ಇದನ್ನ ಎಲೆಯಿಂದ ತೆಗೆದು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ರುಚಿಕರವಾದ ಅರಿಶಿನ ಎಲೆದು ಕಡುಬು ರೆಡಿಯಾಗಿ ಸವಿಯಲು ಸಿದ್ಧವಾಗಿದೆ. ಇದನ್ನ ತುಪ್ಪದ ಜೊತೆ ತಿಂದರೆ ಇದರ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮಹಿಷಾ ಕಾರ್ನರ್ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.